ನಮಸ್ಕಾರ ಸ್ನೇಹಿತರೆ, ನವಭಾರತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ರಾಷ್ಟ್ರ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಬಂಧುಗಳೇ, ಜೈ ಶ್ರೀರಾಮ್. ಕಳೆದ ಕೆಲ ದಿನಗಳಿಂದ ಬೆಳ್ತಂಗಡಿಯಲ್ಲಿ ನಡೀತಾ ಇರುವ ಅತಿರೇಕದ ದ್ವೇಷ ರಾಜಕಾರಣ ಕೊನೆಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದೀಗ ದ್ವೇಷ ರಾಜಕಾರಣದ ಮುಂದುವರಿದ ಭಾಗ ಎಂಬಂತೆ ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷನ ಮೇಲೆ ತಲ್ವಾರ್ ದಾಳಿ ನಡೆದಿದೆ. ಕಾಂಗ್ರೆಸ್ನ ಕುಶಲಪ್ಪ ಎಂಬ ದುಷ್ಕರ್ಮಿ ಕ್ಷುಲ್ಲಕ ಕಾರಣಕ್ಕೆ ರಾಜೇಶ್ ಎಂಬುವರ ಮೇಲೆ ದಾಳಿ ನಡೆಸಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕ ಸ್ಥಾನ ಗಳಿಸಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಕಾಯರ್ ತಡ್ಕದಲ್ಲಿ ಸಂಭ್ರಮಾಚರಣೆ ಆರಂಭಿಸಿದ್ರು. ಇದನ್ನ ಅರಗಿಸಲಾಗದೆ ಕಾಂಗ್ರೆಸ್ನ ಕುಶಲಪ್ಪ ಎಂಬ ದುಷ್ಕರ್ಮಿ ಬಿಜೆಪಿ ಯುವ ಮುಖಂಡ ರಾಜೇಶ್ ಮೇಲೆ ಏಕಾಏಕಿ ತಲ್ವಾರ್ ದಾಳಿ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಇಂತಹ ಘಟನೆ ತಾಲೂಕಿನ ಜನತೆಯ ಶಾಂತಿ ಕದಡ್ತಾ ಇದೆ. ಇದೇನು ಮೊದಲ ಘಟನೆಯಲ್ಲ. ಈ ಹಿಂದೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯನ್ನ ಫೇಕ್ ಕೇಸ್ ಆಗಿ ಬಂಧಿಸಿದ್ರು. ಹೀಗೆ ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೀತಾ ಇರುವ ದ್ವೇಷ ರಾಜಕಾರಣದ ಹಿಂದೆ ಕಾಂಗ್ರೆಸ್ನ ನಾಯಕ ರಕ್ಷಿತ್ ಶಿವರಾಮ್ನ ಕುಮ್ಮಕ್ಕು ಇದೆ ಎಂದು ಹೇಳಲಾಗ್ತಾ ಇದೆ. ದ್ವೇಷ ರಾಜಕಾರಣ ಇದೇ ರೀತಿ ಮುಂದುವರಿಸಿ ಬಿಜೆಪಿ ಕಾರ್ಯಕರ್ತರ ಹುಮ್ಮಸ್ಸನ್ನ ಕುಗ್ಗಿಸಿ ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಯೋಚನೆ ಹಾಕಿಕೊಂಡಂತೆ ಕಾಣ್ತಾ ಇದೆ. ಬಿಜೆಪಿ ಶಾಸಕರ ಮೇಲೆ ರೋಷಾವೇಶ ತೋರಿಸಿ ಹತ್ತಾರು ಬಸ್ಗಳಲ್ಲಿ ಪೊಲೀಸರನ್ನ ಕರೆಸಿ ಕಾನೂನು ಸುವ್ಯವಸ್ಥೆಯ ಪಾಠ ಮಾಡಿದ್ದ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಪುಂಡರಿಂದ ನಡೀತಾ ಇರುವ ಗೂಂಡಾಗಿರಿ ಕಾಣ್ತಾ ಇಲ್ಲ ಏಕೆ? ಇದು ಬೆಳ್ತಂಗಡಿಯ ಜನರು ಕೇಳ್ತಾ ಇರುವ ಪ್ರಶ್ನೆ.